ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೆಪ್ಪೆ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಧಾನ ಪರಿಷತ್ ಅಭ್ಯರ್ಥಿಯಾದ ಶಶಿಲ್ ನಮೋಶಿ ಪರ ಚಿಂಚೋಳಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಶಿಕ್ಷಕರಿಗೆ ಭೇಟಿ ನೀಡಿ ಮತಯಾಚನೆ ಮಾಡಲು ಮನವಿ ಮಾಡಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಮಾತನಾಡಿ, ನಮೋಶಿ ಅವರು ಹಿಂದೆ ಎಂಎಲ್ಸಿ ಇದ್ದಾಗ ಶಿಕ್ಷಕರ ಪರವಾಗಿ ಸುಮಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಶಿಕ್ಷಕರ ಯಾವುದೇ ಕೆಲಸ ಇದ್ದರೆ ಸ್ವತಃ ತಿರುಗಾಡಿ ಕೆಲಸ ಮಾಡುತ್ತಾರೆ. ಇದರಿಂದ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಶಶಿಲ್ ನಮೋಶಿ ಅವರಿಗೆ ಅಮೂಲ್ಯವಾದ ಮತವನ್ನು ನೀಡಿ ಗೆಲುವಿನ ನಗೆ ಬೀರುವಂತೆ ಮಾಡಬೇಕು. ಆಗ ಶಿಕ್ಷಕರ ಅಭಿವೃದ್ಧಿ ಸಾಧ್ಯ. ತಾಲೂಕಿನಲ್ಲಿ ಸುಮಾರು ಮತದಾರರು ಇದ್ದಾರೆ. ಎಲ್ಲರೂ ಬಿಜೆಪಿ ಪರ ಮತವನ್ನು ಚಲಾವಣೆ ಮಾಡಬೇಕು ಎಂದು ಶಿಕ್ಷಕರಲ್ಲಿ ಮನವಿ ಮಾಡಿಕೊಂಡಿದ್ದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಅಶೋಕ್ ಪಾಟೀಲ್ ಚಿಂಚೋಳಿ, ಶರಣಪ್ಪ ತಳವಾರ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶರಣು ಶಂಕರ್, ಮುಕುಂದ್ ದೇಶಪಾಂಡೆ, ಆತೀಶ್ ಪವಾರ್, ಸಂತೋಷ್ ಗಡಂತಿ, ಚಂದ್ರಶೇಖರ್ ಗುತ್ತೇದಾರ್, ಮಹೇಶ್ ಬೇಮಳಗಿ, ಓಂ ಪ್ರಕಾಶ್ ಪಾಟೀಲ್, ಭೀಮಶೆಟ್ಟಿ ಮುರುಡಾ, ಬಕ್ಕಪ್ಪ ಕುಂಬಾರ್, ಶ್ರೀಮಂತ್ ಕಟ್ಟಿಮನಿ, ಲಕ್ಷ್ಮಣ ಔಂಟಿ, ನಾಗರಾವ್ ಬಸುದೆ, ಜಗದೀಶ್ ಠಾಕೂರ್, ಶಿವಯೋಗಿ ರುಸ್ತಂಪುರ್, ಶರಣು ಜಿಎಸ್ಎಸ್, ವೀರೇಶ್ ಹಿರೇನ್, ಶಿವಲಿಂಗಯ್ಯ ಶಾಸ್ತ್ರಿ ಮತ್ತಿತರರು ಹಾಜರಿದ್ದರು. ಚುನಾವಣೆ ಈಶಾನ್ಯ ಮತಕ್ಷೇತ್ರದ ಚುನಾವಣೆಗೋಸ್ಕರ ನಾವು ಇವತ್ತು ಸುಲೇಪೇಟೆಗೆ ಬಂದಿದ್ದೆವು. ಶಶಿಲ್ ನಮೋಶಿ ಅವರನ್ನು ಎಲ್ಲಿ ಮತಯಾಚನೆ ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೆವು. ಮತ್ತು ಶಶಿಲ್ ನಮೋಶಿ ಅವರು ಮೊದಲು 3 ಸಲ MLC ಇದ್ದರು. ಅವರು ಈ ಟೀಚರ್ ಕಾನ್ಸ್ಟಿಟ್ಯೂಷನ್ ಒಳಗೆ ಭಾಳ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಸತತ ಪ್ರಯತ್ನ ಮಾಡುವಂಥ ಮನುಷ್ಯರು. ಅದಕ್ಕೆ ಅವರನ್ನು ಮತ್ತೊಂದು ಸಲ ನೀವು ಅವರಿಗೆ ಆರಿಸಿ ಕಳಿಸ್ಬೇಕಂತ ಹೇಳಿದು, ಅದಕ್ಕೆ ನಾವು ಕೇಳೋಕ್ಕೆ ಬಂದೆವು. ಸರ್, ಅವರು ತಯಾರಿದ್ದಾರೆ. 28 ತಾರೀಕು ಎಂದು ಬರ್ತದೆ, ನಾವು ಓಟ್ ಹಾಕ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅವರಿಗೆಲ್ಲ ಪರ್ಸನಲಿ ಭೇಟಿ ಆದರೆ ಭಾಳ ಹುಮ್ಮಸ್ಲಿಂದಿದ್ದಾರೆ. ಹಾಂ, ಚೆನ್ನಾಗಿದೆ ಸರ್. ಸುಲೇಪೇಟೆಲ್ಲೂ ಚೆನ್ನಾಗಿದೆ. ಮೊನ್ನೆ ನಾವು ಚಿಂಚೋಳಿ ಒಳಗೂ ಮಾಡಿದೆವು, ಅಲ್ಲೂ ಭಾಳ ಎಲ್ಲ ಚೆನ್ನಾಗಿದೆ. ಮತ್ತು ನಮೋಶಿಯವರು ಈ ಭಾಗದಾಗೆಲ್ಲ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಸರ್, ಅದೇ ಅವ್ರು ಏನು ಬೇಡಿಕೆ ಇರ್ತದೆ ಅವಾಗೆ. ಮತ್ತು ನಮ್ಮ ನಮೋಶಿಯವರೇ ಆರಿಸಿ ಕಳಿಸಿದ್ರೆ ತಾನೇ ಮಾಡೋದು. ಅವ್ರ ಸಂಗಡ ನಾವೆಲ್ಲ ಇದ್ದು ಯಾವುದೇ ಕೆಲಸ ಇರಲಿ ಸಂಘಟ ಹೋಗಿಸಿ ಮಾಡಿಸ್ಕೊಡ್ತೇವೆ ಅಂತ ಹೇಳ್ತೀವಿ. ಎಲ್ಲ ಹಿರಿಯರ ಜೊತೆ ಮತ್ತು ಎಲ್ಲ ಇಲ್ಲಿ ಬಂದಿದ್ದೀವಿ. MLC ಚುನಾವಣೆ ಇದೆ. ನಮ್ಮ ಸುಶೀಲ್ ಜಿ ನಮೋಶಿ ಅವರು ನಿಂತಿದ್ದಾರೆ. ಸೊ ಅದಕ್ಕೆ ಮತ್ತೆ ಕೇಳೋಕ್ಕೆ ಬಂದಿದ್ದೀವಿ. ಯಾಕಂದರೆ ಅವ್ರು ಸತತವಾಗಿ 3 ಬಾರಿ MLC ಆಗಿದ್ದರು. ಮತ್ತು ಈ ಭಾಗಕ್ಕೆ, ನಮ್ಮ ಈಶಾನ್ಯ ಭಾಗಕ್ಕೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಈ ಹಿಂದಿನ ಟೈಮು ಬೇರೆಯವ್ರು ಬಂದಿದ್ದರು, ನಿಮ್ಗೆ ಗೊತ್ತಿದೆ ಏನೇನು ಆಗಿದೆ ಅಂತ. ಬಟ್ ಇವಾಗ 6 ವರ್ಷ ಟೈಮ್, ಮತ್ತು 6 ವರ್ಷ ಟೈಮ್ ಇವಾಗ ನಮ್ಮದೇ ಸರ್ಕಾರ ಇರುತ್ತೆ. ನಾವು ಸುಶೀಲ್ ನಮೋಶಿ ಅವರು ಒಂದು ಟೀಚರ್ಸ್ ರೆಪ್ರೆಸೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಏನೇನು ಸಮಸ್ಯೆ ಇದೆ, ನೀವು ಪೆನ್ಷನ್ ಸ್ಕೀಮ್ ಬಗ್ಗೆ ಇತ್ತು, ಮತ್ತು ಟೀಚರ್ಸ್ ಕೊಡ್ತಾ ಇತ್ತು, ಸ್ಟಾಫ್ ಕೊಡ್ತಾ ಇತ್ತು, ಅದು ಒಂದು, ಮತ್ತು ಅದೆಲ್ಲ ಏನೇನಿದೆ, ಎಲ್ಲಿ ಏನು ಸಮಸ್ಯೆ ಇದೆ, ನಿಮಗೋಸ್ಕರ ಒಂದು ಪ್ರತಿನಿಧ್ಯ, ನಿಮಗೆ ಆದಾಯ ಪ್ರಯಾರಿಟಿ ಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಅದಕ್ಕೆ ನಿಮಗೆಲ್ಲ ಸಹಕಾರ ಬೇಕು, ನೀವೆಲ್ಲರದು ಆಶೀರ್ವಾದ ಬೇಕಂತ ಕೇಳೋಕ್ಕೆ ಇಲ್ಲಿ ಬಂದಿದ್ದೀವಿ. ಚಿಂಚೋಳಿ ತಾಲೂಕಿನಲ್ಲಿ ಶಾಸಕರ ನೇತೃತ್ವದಲ್ಲಿ ಇವತ್ತು ಈಗಾಗಲೇ 10 ದಿವಸದಿಂದ ಸತತವಾಗಿ ಮತಯಾಚನೆ ಕಾರ್ಯಕ್ರಮ ನಡೀತಾ ಇದೆ. ಡಾಕ್ಟರ್ ಅವಿನಾಶ್ ಜಾಧವ್ ಜಿ ಅವರು ಮತ್ತು ಈ ಕಡೆ ರಾಜ್ಕುಮಾರ್ ಪಾಟೀಲ್ ಜಿ ಅವರು. ಅದು ಅಲ್ಲದೆ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲೆಯ ಚುನಾವಣೆ ಉಸ್ತುವಾರಿಗಳಾದಂಥ ನಮ್ಮ ಹಿರಿಯರಾದಂಥ ವಿಧಾನ ಪರಿಷತ್ ಸದಸ್ಯರಂಥ ಬಿಜಿ ಪಾಟೀಲ್ ಕೂಡ ಇವತ್ತು 2ನೇ ಸಲ ಇವತ್ತು ಚಿಂಚೋಳಿ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು. ಇವತ್ತು ಎಲ್ಲ ಮತದಾರರು ಇವತ್ತು ಒಳ್ಳೆಯ ಹುರುಪಿನಿಂದ ಭಾರತೀಯ ಜನತಾ ಪಾರ್ಟಿ ಏನು ನಮ್ಮ ಅಭ್ಯರ್ಥಿ ಶಶಿಲ್ ಜಿ ನಮೋಶಿ ಅವರಿದ್ದ ಅವ್ರ ಪರವಾಗಿ ಇವತ್ತು ಬೆಂಬಲ ಸೂಚಿಸ್ತಾ ಇದ್ದಾರೆ. ಎಲ್ಲ ಮತದಾರರಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ನಾನು ಇವತ್ತು ಈ ಒಂದು ಮುಖಾಂತರ, ಈ ಒಂದು ವಾಹಿನಿ ಮುಖಾಂತರ ಅವರಿಗೆ ಶಿಕ್ಷಕರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು, ಪದಾಧಿಕಾರಿಗಳು ಕೂಡ ಇವತ್ತು ಮತಯಾಚನೆಗೆ ಪ್ರತಿಯೊಂದು ಮತದಾರರಿಗೆ ಮುಟ್ತಕ್ಕಂಥ, ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಬಹಳ ಚುರುಕಿನಿಂದ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕಾರ್ಯಕರ್ತರು, ಪದಾಧಿಕಾರಿಗಳು. ಧನ್ಯವಾದ. ಮನಿಗಳ, ಅಂಗಡಿಗಳ, ಶಾಪಿಂಗ್ ಮಾಲ್, ಇತರ ಕಟ್ಟಡಗಳ ಕಟ್ಟುವರಿಗೆ ಕಿಟಕಿಗಳು, ಗೇಟುಗಳು, ಗ್ರಿಲ್ಗಳು, ರೈತರಿಗೆ ತೋಟಗಳಲ್ಲಿ ಬೆಳೆಗಳನ್ನು ಶೇಖರಿಸಲು ಫ್ಯಾಬ್ರಿಕೇಶನ್ ವರ್ಕ್ ಇಲ್ಲಿ ಮಾಡಲಾಗುತ್ತದೆ. ಆಸಿಯಾ ವೆಲ್ಡಿಂಗ್ ಶಾಪ್, ಕಲಬುರಗಿ ರೋಡ್, ಸುಲೇಪೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9632867629.